ಹಲ್ಲೆಲೂಯಾ. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ವಾಕ್ಯ ಭಾಳ ಪ್ರಾಮುಖ್ಯವಾದದ್ದು. ಇವತ್ತಿನ ವಾಕ್ಯ ಅಭಿಷೇಕದ ವಿಷಯವಾಗಿ ನಾನು ಮಾತನಾಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ಎಷ್ಟು ಜನ ಅಭಿಷೇಕ ಹೊಂದಿಲ್ವೋ ಎಲ್ಲ ಅಭಿಷೇಕ ಹೊಂದ್ಕೊಂಡು ಇವತ್ತು ಹೋಗಬೇಕು. ಅಪೊಸ್ತಲ ಕೃತ್ಯಗಳು 1ನೇ ಅಧ್ಯಾಯ 4-5 ವಾಕ್ಯದಲ್ಲಿ ನಾವು ನೋಡ್ಕೊಳ್ಳೋಣ. ಅಪೊಸ್ತಲ ಕೃತ್ಯಗಳು 1ನೇ ಅಧ್ಯಾಯ 4ರಿಂದ 5ನೇ ವಾಕ್ಯ ಮತ್ತು 8ನೇ ವಾಕ್ಯ. ಹೀಗಿರಲಾಗಿ ಆತನು ಅವರೊಂದಿಗೆ ಕೂಡಿದ್ದಾಗೆ ಅವರಿಗೆ, ಯೋಹಾನನಂತೂ ನೀರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿದನು, ನಿಮಗಾದರೂ ಇನ್ನು ಸ್ವಲ್ಪ ದಿವಸಗಳೊಳಗಾಗಿ ಪವಿತ್ರಾತ್ಮದಲ್ಲಿ ಸ್ನಾನವಾಗುವುದು. ಹಲ್ಲೆಲೂಯಾ. ಯೋಹಾನ ನಿಮಗೆ ನೀರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿದರು, ಇನ್ನು ಸ್ವಲ್ಪ ದಿವಸದಲ್ಲಿ ನಿಮಗೆ ಪವಿತ್ರಾತ್ಮನಲ್ಲಿ ಸ್ನಾನವಾಗುವುದು. ಈ ಮಾತುಗಳು ಹೇಳಿದ ಮೇಲೆ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳ್ತಾರೆ, ಮೇಲಿಂದ ಶಕ್ತಿ ಬರತ್ತಂಗ ನೀವು ಯೆರೂಸಲೇಮಿನಲ್ಲೇ ಕಾದಿರಬೇಕು. ಹಲ್ಲೆಲೂಯಾ. ಸುಮಾರು 120 ಮಂದಿ ಶಿಷ್ಯರು ಮಾರ್ಕನ ಮಾಡಿ ಮೇಲೆ ಕಾತ್ಕೊಂಡು ಪ್ರಾರ್ಥನೆ ಮಾಡುತ್ತಾ ಇದ್ದರು. ಏನಕ್ಕೋಸ್ಕರ? ಮೇಲಿಂದ ಶಕ್ತಿಗೋಸ್ಕರ. ಪವಿತ್ರಾತ್ಮನ ಅಭಿಷೇಕ ಬರತ್ತಂಗ ನೀವು ಇಲ್ಲಿಂದ ಬಿಟ್ಟು ಹೋಗಂಗಿಲ್ಲ. ಮತ್ತು 8ನೇ ವಾಕ್ಯ ಕೂಡ ನೋಡು. 8ನೇ ವಾಕ್ಯ, ಆದರೆ ನಿಮ್ಮ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು, ಪವಿತ್ರಾತ್ಮನ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕ ಕಟ್ಟಕಡೆವರೆಗೂ ನನಗೆ ಸಾಕ್ಷಿಗಳಾಗುವಿರೇ. ಹಲ್ಲೆಲೂಯಾ. ಹಾಗಾದರೆ 10 ದಿನ ಕಾದಾಗ ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯದಲ್ಲಿ ನೋಡ್ತೀವಿ, ಭಯಂಕರವಾದ ಅಭಿಷೇಕ ಮೇಲಿಂದ ಇಳಿದು ಬಂದಿರೋದನ್ನು ನಾವು ನೋಡ್ತೀವಿ. ಒಂದು ಭೂಕಂಪ ಉಂಟಾಗೋ ರೀತಿಯಲ್ಲಿ ಅಭಿಷೇಕ ಇಳಿದು ಬಂದಿತ್ತು. ಹಳೆ ಒಡಂಬಡಿಕೆ ಕಾಲದಲ್ಲಿ ಕೂಡ ಇದೇ ಅಭಿಷೇಕಗಳಿದ್ದು. ಹಳೆ ಒಡಂಬಡಿಕೆ ಕಾಲದಲ್ಲಿ ಏಲಿಯನು ಶಕ್ತನಾದ ಒಂದು ಪ್ರವಾದಿಯಾಗಿದ್ದ. ಏಲಿಯನು ಆಹಾಬು ರಾಜನ ಮುಂದೆ ಹೋಗಿ ನಿಂತ್ಕೊಂಡು ಹೇಳಿದರು, ನಾನು ಹೇಳತ್ತಂಗೆ ಏನಿ ಮಳೆ ಬರಲ್ಲ, ಮಳೆನೂ ಬರಲ್ಲ, ಮಂಜುನೂ ಬರಲ್ಲ ಹೇಳಿ ಹೋಗ್ಬಿಟ್ಟ. ಏಲಿಯನು ಹೇಳಿದಾಗ ಮಳೆ ಬಂತು. ಎಷ್ಟು ವರ್ಷ ಕಾಲ? 3.5 ವರ್ಷ ಕಾಲ ಮಳೆ ಇಲ್ಲೇ ಇಲ್ಲ, ಬರಗಾಲ. ಆಮೇಲೆ ಏಲಿಯನು ಹೇಳಿದಾಗ ಮಳೆ ಬಂದು. ಯಾವಾಗ ಮಳೆ ಬಂದು ಗೊತ್ತಾ? ಜನರು ಮಾನಸಾಂತರ ಹೊಂದಿದ ಮೇಲೆ. ಏಲಿಯನು ಒಂದು ಚಾಲೆಂಜ್ ಮಾಡಿದರು, ಯೆಹೋವನ ಕಡೆಗೆ ಯಾರ್ಯಾರಿದ್ದಾರೆ ಎಲ್ಲ ಈ ಕಡೆ ಬರ್ರಿ ಎಂಬುದಾಗಿ. ಆವಾಗ ಮಳೆ ಬಂದು. ಹಲ್ಲೆಲೂಯಾ. ಮಳೆ ಬಂದ ಮೇಲೆ ಇಸಬೇಲ್ನು ಆಹಾಬನ ಹೆಂಡತಿ ಏಲಿಯನಿಗೆ ಹೇಳ್ತಾನೆ, ನಾಳೆ ಇಷ್ಟೊತ್ತಿಗೆ ನಿನ್ನನ್ನು ತೆಗೆದು ಬಿಡ್ತೀನಿ ಅಂತ ಹೇಳಿದ್ದಾರೆ. ನಾಳೆ ಇಷ್ಟೊತ್ತಿಗೆ ನಿನ್ನ ತಲೆ ನಿನ್ನ ಮೇಲೆ ಇರಲ್ಲ ಅಂತ ಹೇಳಿದ್ದಾರೆ. ಹಲ್ಲೆಲೂಯಾ. ಅಷ್ಟೊತ್ತಿಗೆ ಅಷ್ಟು ಶಕ್ತನಾಗಿರುವ ಏಲಿಯನು ಏನು ಮಾಡಿದ್ರು ಗೊತ್ತಾ? ಓಡೋಗ್ಬಿಟ್ಟ. ಅಲ್ಲಿಂದ ಓಡೋಗ್ಬಿಟ್ಟ. ಓಡೋದಾಗ ಹೋಗಿ ಒಂದು ಜಾಲಿ ಮರದ ಕೆಳಗಡೆ ಹೋಗಿ ಕೂತ್ಕೊಂಡಿದ್ದಾನೆ. ಹಲ್ಲೆಲೂಯಾ. ಅಲ್ಲಿ ದೇವದೂತರು ಬಂದು ತಟ್ಟಿ ಎಬ್ಬರಿಸಿದರು, ನೀನು ಇಲ್ಲಿ ಇರುವೇನಲ್ಲಪ್ಪ, ನೀನು ಎದ್ದಳು ಎಂಬುದಾಗಿ. 2 ಸರ್ತಿ ತಟ್ಟಿ ಎಬ್ಬರಿಸಿ ಏನು ರೊಟ್ಟಿ ಮತ್ತು ಮಾಂಸವನ್ನು ಕೊಟ್ಟನು. ಅದು ತಿಂದ್ಕೊಂಡು ಓಡಿದರು. ಎಲ್ಲಿ ಓಡಿದ್ರು ಗೊತ್ತಾ? 40 ದಿವಸ ಆ ನೀರು ಆ ರೊಟ್ಟಿನೂ ತಿಂದ್ಕೊಂಡು 40 ದಿವಸ ಪ್ರಯಾಣ ಮಾಡಿದರು. ದೇವರ ಬೆಟ್ಟವಾದ ಹೋರೆ ಬೆಟ್ಟದಲ್ಲಿ ಹೋಗಿ ಒಂದು ಗೆಬಿಯಲ್ಲಿ ಕೂತ್ಕೊಂಡ್ಬಿಟ್ಟ. ಹಲ್ಲೆಲೂಯಾ. ಮತ್ತು ದೇವರೊಂದಿಗೆ ಅವನ ಹತ್ರ ಮಾತಾಡಿದೆ, ನೀನು ಇಲ್ಲೇ ಕೂತ್ಕೊಳ್ಳೋದ? ನಿನಗೇನು ಕೆಲಸ ಆಯ್ತಪ್ಪ, ಎದ್ದೊಳಂಬ. ನೀನೇನು ಮಾಡಬೇಕು ಗೊತ್ತಾ? ಹೋಗಬೇಕು, ಯೇಹು ಎಂಬ ಒಬ್ಬನಿಗೆ ನೀನು ರಾಜನಾಗಿ ಅಭಿಷೇಕ ಮಾಡಬೇಕು. ಅದು ಮಾತ್ರವಲ್ಲ, ಏಲಿಷನೆಂಬ ಒಬ್ಬ ಶಿಷ್ಯನಿಗೆ ಕೂಡ ನೀನು ಅಭಿಷೇಕ ಮಾಡಬೇಕು. ಹಲ್ಲೆಲೂಯಾ. ಏಲಿಯನು 2 ಕೆಲಸನೂ ಮಾಡಿದ. ಏಲಿಷನಿಗೆ ಹುಡ್ಕೊಂಡು ಹೋದಾಗ ಏಲಿಷನ್ ಏನು ಮಾಡ್ತಾಯಿದ್ರು? 12 ಜೊತೆ ಎತ್ತುಗಳಿಂದ ವ್ಯವಸಾಯ ಮಾಡ್ತಾ ಇದ್ದರು. ನಾನು ಆಗಲೇ ಭಾಳ ಸರ್ತಿ ಹೇಳಿದ್ದೀನಿ, ದೇವರಿಗೆ ಬೇಕಾಗಿರೋದು ಹಾರ್ಡ್ ವರ್ಕ್ ಮಾಡುವವರಿಗೆ. 12 ಜೊತೆ ಎತ್ತಿನಿಂದ ವ್ಯವಸಾಯ ಮಾಡಬೇಕಾದ್ರೆ ಅಷ್ಟು ಸುಲಭನ? ಅವ್ರ ಅಪ್ಪನಿಗೆ ಭಾಳ ಜಮೀನುಗಳಿದ್ದು 12 ಜೊತೆ ಎತ್ತಿನಲ್ಲಿ ವ್ಯವಸಾಯ ಮಾಡ್ತಾ ಇದ್ದಾನೆ. ಏಲಿಯನ್ ಏನು ಮಾಡಿದ್ರು? ಹೋಗಿ ಅವನ ತಲೆ ಮೇಲೆ
ಕಂಬಳಿ ಹಾಕ್ಬಿಟ್ಟ, ಕಂಬಳಿ ಹಾಕಿ ಓಡ್ಬಿಟ್ಟ. ದೇವರೇನು ಹೇಳಿದರು? ಏಲಿಸನಿಗೆ ಅಭಿಷೇಕ ಮಾಡು ಎಂಬುದಾಗಿ ಹೇಳಿದರು. ಹಾಗಾದರೆ ಏಲಿಸನ ಮೇಲೆ ಏನಿತ್ತು? ಅಭಿಷೇಕ ಇತ್ತು. ತಿರುಗಿ ಇವನೇನು ಮಾಡ್ತಾ ಇದ್ದಾನೆ ಗೊತ್ತಾ? 2ನೇ ಅರಸ 2ನೇ ಅಧ್ಯಾಯದಿಂದ ನಾವು ಕೆಲವು ವಾಕ್ಯಗಳನ್ನು ನಾವು ನೋಡ್ಕೊಳ್ಳೋಣ. 1ನೇ ವಾಕ್ಯ ನೋಡು. ಯೆಹೋವನು ಏಲಿಯನನ್ನ ಸುಳಿಗಾಳಿಯ ಮುಖಾಂತರವಾಗಿ ಪರಲೋಕಕ್ಕೆ ಸೇರಿಸುವ ಸಮಯ ಬಂದಾಗ ಏಲಿಯನು ಎಲೀಷನೊಡನೆ ಗಿಲ್ಗಾಲನ್ನ ಬಿಟ್ಟು ಹೊರಟನು. ಆಗ ಏಲಿಯನು ಎಲೀಷನಿಗೆ, ದಯವಿಟ್ಟು ನೀನೆಲ್ಲೇ ಇರು, ಯೆಹೋವನು ನನಗೆ ಬೇತೇಲಿಗೆ ಹೋಗಬೇಕೆಂದು ಆಜ್ಞಾಪಿಸಿದ್ದಾನೆ ಅನ್ನಲು ಎಲೀಷನು, ಯೆಹೋವನಾಣೆ, ನಿನ್ನ ಜೀವದಾಣೆ, ನಾನು ನನ್ನನ್ನು ಬಿಟ್ಟು ಹೋಗುವುದಿಲ್ಲ ಎಂದು ಉತ್ತರ ಕೊಟ್ಟನು. ಹಲ್ಲೆಲೂಯಾ. ಏಲಿಯನಿಗೆ ದೇವರೇನು ಮಾಡಿದಾರೆ ಗೊತ್ತಾ? ಜೀವದಿಂದ ಅವನಿಗೆ ಕರಿಯೋಕ್ಕೋಸ್ಕರ ಪ್ಲಾನ್ ಮಾಡ್ತಾ ಇದ್ದಾನೆ. ಅಲ್ಲಿಂದ ಏಲಿಯನ್ ಹೊರಟು ಬಂದು ನೋಡ್ರಿ, ವಾಕ್ಯದಲ್ಲಿ ಕರೆಕ್ಟಾಗಿ ಬರ್ದಾರಲ್ಲ, ನೋಡೋದು ವಾಕ್ಯವನ್ನು. ಯೆಹೋವನು ಏಲಿಯನನ್ನ ಸುಳಿಗಾಳಿಯ ಮುಖಾಂತರವಾಗಿ ಪರಲೋಕಕ್ಕೆ ಸೇರಿಸುವ ಸಮಯ ಬಂದಾಗ ಹಲ್ಲೆಲೂಯಾ. ಎಲೀಷನೊಡನೆ ಗಿಲ್ಗಾಲನ್ನ ಬಿಟ್ಟು ಹೊರಟನು. ಹಲ್ಲೆಲೂಯಾ. ಇಲ್ಲಿ ಒಂದು ವಿಷಯ, ಗಿಲ್ಗಾಗ್ ಅಂದರೆ ಏನು ಗೊತ್ತಾ? ಹಳೆ ಒಡಂಬಡಿಕೆ ಅಲ್ಲಿ ಗಿಲ್ಗಾಗನ ವಿಷಯವಾಗಿ ಯೆಹೋಶುವ 5:9, ಯೆಹೋವನು ಯೆಹೋಶುವನಿಗೆ, ನಾನು ಐಗುಪ್ತರ ನಿಂದೆಯನ್ನ ಈ ಹೊತ್ತು ನಿಮ್ಮಿಂದ ನಿವಾರಿಸಿ ಬಿಟ್ಟಿದ್ದೇನೆಂದು ಹೇಳಿದ್ದರಿಂದ ಆ ಸ್ಥಳಕ್ಕೆ ಇಂದಿನವರೆಗೂ ಗಿಲ್ಗಾಲ್ ಎಂಬ ಹೆಸರಿರುತ್ತದೆ. ಗಿಲ್ಗಾಲ್ ಎಂದ ಹೆಸರಿಟ್ಟರು. ಗಿಲ್ಗಾಲ್ ಅಂದ್ರೆ ಏನು ಗೊತ್ತಾ? ನಿಂದೆಯನ್ನ ನೀಗಿಸುವ ಸ್ಥಳ. ಗಿಲ್ಗಾಲ್ ಅಂದ್ರೆ ನಿಂದೆಯ ನೀಗಿಸುವ ಸ್ಥಳ. ಅರ್ಥವಾಯ್ತಾ? ನಿಂದೆಯ ನೀಗಿಸುವ ಸ್ಥಳವೆಂದರೆ ಏನು? ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ಪ್ರಪಂಚದಲ್ಲಿ ಮಾನವನಾಗಿ ಹುಟ್ಟು ಬಂದು ಈ ಪ್ರಪಂಚದಲ್ಲಿರುವ ಎಲ್ಲ ನಿಂದೆಯನ್ನ, ಎಲ್ಲ ಪಾಪಗಳನ್ನು, ಎಲ್ಲ ಶಾಪಗಳನ್ನು ತೆಗೆದಾದಕ್ಕೋಸ್ಕರ ಯೇಸು ಈ ಪ್ರಪಂಚದಲ್ಲಿ ಮಾನವನಾಗಿ ಹುಟ್ಟು ಬಂದರು. ಈ ಗಿಲ್ಗಾಲ್ ಅಂದರೆ ಬೇರೆ ಯಾವುದೂ ಅಲ್ಲ, ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆ ಮರಣವನ್ನು ಸೂಚಿಸುತ್ತದೆ. ಇಡೀ ಮಾನವ ಜನಾಂಗಗಳ ನಿಂದೆಯನ್ನು, ಇಡೀ ಮಾನವ ಜನಾಂಗಗಳ ಪಾಪದ ಪರಿಹಾರಕ್ಕೋಸ್ಕರ ಯೇಸು ಕಾಲ್ವರಿ ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನು ಕೊಟ್ಟಿರುವ ಒಂದು ಸ್ಥಳ, ಅದೇ ಗಿಲ್ಗಾಲ್ ಎಂಬುದಾಗಿ ಹೇಳ್ತಾ ಇರೋದು. ಯೇಸು ಎಲ್ಲಿ ತನ್ನ ಪ್ರಾಣವನ್ನು ಕೊಟ್ಟರು ಗೊತ್ತಾ? ಗೋಲ್ಗೋಥಾ ಬೆಟ್ಟದಲ್ಲಿ. ಈ ಪ್ರಪಂಚದ ಪಾಪದ ಪರಿಹಾರಕ್ಕೋಸ್ಕರ ಯೇಸು ತನ್ನ ರಕ್ತವನ್ನು ಸುರಿಸಿದರು, ನಮಗೋಸ್ಕರ ತನ್ನ ಪ್ರಾಣವನ್ನೇ ಬಿಟ್ಟರು. ಯೇಸು ಸತ್ತು ಮಣ್ಣು ಪಾಲಾಗಿ ಹೋಗಿಲ್ಲ. ಯೇಸು ಸತ್ತು 3ನೇ ದಿವಸ ಎದ್ದು ಬಂದು ಯೇಸು ಇವತ್ತು ಜೀವಿಸುವ ದೇವರಾಗಿದ್ದಾನೆ. ಹಾಗಾದರೆ ಅಲ್ಲಿಂದ ಏಲಿಯನೇನು ಮಾಡಿದ್ದಾರೆ? ಗಿಲ್ಗಾಲಿಂದ ಬಿಟ್ಟು ಹೋಗ್ತಾ ಇದ್ದಾನೆ. ಅಲ್ಲಿಗೆ ಅರ್ಥವೇನು? ಯೇಸುವಿನ ರಕ್ತದಲ್ಲಿ ತೊಳೆಯಲ್ಪಟ್ಟು ನೀತಿವಂತರಾಗಿ ಅಲ್ಲಿಂದ ಹೋಗ್ತಾ ಇದ್ದಾನೆ. ಮುಂದೆ ನೋಡು ಆ ವಾಕ್ಯವನ್ನು. 2ನೇ ವಾಕ್ಯ. ಎಲೀಷನಿಗೆ, ದಯವಿಟ್ಟು ನೀನು ಇಲ್ಲೇ ಇರು, ಯೆಹೋವನು ನನಗೆ ಬೇತೇಲಿಗೆ ಹೋಗಬೇಕೆಂದು ಆಜ್ಞಾಪಿಸಿದ್ದಾನೆ ಅನ್ನಲು ಎಲೀಷನು, ಯೆಹೋವನಾಣೆ, ನನ್ನ ಜೀವದಾಣೆ, ನಾನು ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ. ಯೆಹೋವನಾಣೆ, ನನ್ನ ಜೀವನಾಣೆ, ನಾನು ನಿನ್ನನ್ನು ಬಿಟ್ಟು ಹೋಗೋದಿಲ್ಲ. ಏಲಿಯನಿಗೆ ಅನೇಕ ಶಿಷ್ಯ ಮಂಡಳಿಗಳಿತ್ತು. ಸುಮಾರು 50-60 ಶಿಷ್ಯರಿದ್ದರು. ಅವರಿಗೆಲ್ಲ ಪ್ರವಾದನೆ ಶಿಷ್ಯರುಗಳು. ಅದರಲ್ಲಿ ಒಬ್ಬನಾಗಿದ್ದಾನೆ ಅಭಿಷೇಕ ಹೊಂದಿರುವನು. ಯಾರದು? ಏಲಿಷನು. ಏಲಿಯನ್ ಎಲ್ಲೂ ಹೋದ್ರೂ ಏಲಿಷನ್ ಬಿಡಲ್ಲ, ಅವನ ಹಿಂದೆ ಹೋಗ್ತಾ ಇದ್ದಾನೆ. ಅವನಿಗೆ ಒಂದೇ ಒಂದು ಗುರಿ, ನೀನು ನನಗೆ ಒಂದು ಸರ್ತಿ ಅಭಿಷೇಕ ಕೊಟ್ಟಿದ್ದೀರಿ, ಅದು ನನಗೆ ಸಾಲದು, ನನಗೇನು ಬೇಕು? 2 ಪಟ್ಟು ಅಭಿಷೇಕ ಬೇಕು. ನಾನು ನಿನ್ನನ್ನು ಬಿಟ್ಟು ಹೋಗೋದಿಲ್ಲ. ಅವನು ಏಲಿಯನನ್ನು ಬಿಟ್ಟು ಆ ಕಡೆ ತಿರುಗ್ತಾ ಇಲ್ಲ. ಆ ಶಿಷ್ಯ ಮಂಡಳಿಗಳು ಬಂದು ಹೇಳ್ತಾ ಇದ್ದಾನೆ ಇವನಿಗೆ, ಏನಪ್ಪ ಏಲಿಯನು ಸುಳ್ಗಾಳಿಯಲ್ಲಿ ಮೇಲಕ್ಕೆ ಹೋಗ್ತಾ ಪರಲೋಕೇರಿ ಹೋಗೋದು ನಿನಗೆ ಗೊತ್ತಾ ಎಂಬುದಾಗಿ ಕೇಳ್ತಾ ಇದ್ದಾರೆ. ಅವರಿಗೆಲ್ಲ ಗೊತ್ತಾಗ್ಬಿಟ್ಟೈತೆ. ನೋಡು ಮತ್ತೆ ಎಲ್ಲಿ ಹೋಗಿದ್ದಾನೆ. ಆಗ ಏಲಿಯನು ಏಲಿಷನಿಗೆ, ದಯವಿಟ್ಟು ನೀನು ಇಲ್ಲೇ ಇರು. ಏಲಿಯನು ಹೇಳ್ತಾನೆ, ನೀನು ಇಲ್ಲೇ ಇರಪ್ಪ. ಅವನೇನು ಹೇಳ್ತಾನೆ, ನಿನ್ನನ್ನು ಬಿಟ್ಟು ಹೋಗೋದಿಲ್ಲ. ಹಲ್ಲೆಲೂಯಾ. ಬಿಟ್ಟು ಹೋಗೋದಿಲ್ಲ. ಎಲ್ಲಿ ಹೋಗಿದ್ದಾನೆ ನೋಡ್ರಿ ಮತ್ತೆ ಅವನು? ಯೆಹೋವನು ನನಗೆ ಬೇತೇಲಿಗೆ ಹೋಗಬೇಕೆಂದು ಬೇತೇಲಿಗೆ ಹೋಗು ಎಂಬುದಾಗಿ ಆಜ್ಞಾಪಿಸಿದ್ದಾನೆ. ಬೆದೇಲಿಗೆ. ಏಲಿಯನು ಬೆದೇಲಿಗೆ ಹೋಗ್ತಾ ಇದ್ದಾನೆ. ಅವನು ಹೇಳಿದ್ದಾನೆ, ಏನು ಹೇಳಿದ್ದಾನೆ? ನಾನು ನಿನ್ನನ್ನು ಬಿಟ್ಟು ಹೋಗುವುದು, ನಾನು ನಿನ್ನನ್ನು ಬಿಟ್ಟು ಹೋಗಲ್ಲ. ಬೆದೇಲಾದರೆ ಬೆದೇಲು. ಬೆದೇಲ್ ಅಂದರೆ ಏನು ಗೊತ್ತಾ ನಿಮಗೆ? ಆರಾಧನಾ ಸ್ಥಳ. ಯಾಕೋಬನು ಓಡೋಗಿ ಇದ್ದಿರುವ ಸ್ಥಳ ಬೆದೇಲು. ಅಲ್ಲಿ ಮಲಗಬೇಕಾದ್ರೆ
ಒಂದು ಕಲ್ಲನ್ನು ತಲೆದಿಂಬಾಗಿ ಇಟ್ಕೊಂಡು ಮಲ್ಕೊಂಡು ಒಂದು ಸ್ವಪ್ನವನ್ನು ಕಂಡಿದ್ರು. ಒಂದು ಕನಸು, ದರ್ಶನ. ಏನದು? ಭೂಮಿಗಿಂತ ಪರಲೋಕ ತಂಗ ಒಂದು ಏಣಿ, ಅದರಲ್ಲಿ ದೇವದೂತರು ಮೇಲೆ ಕೆಳಗಡೆ ಎತ್ತಿ ಇಳಿಯೋದನ್ನ ನೋಡಿರುವ ಸ್ಥಳ. ಆ ಸ್ಥಳ ಅದ್ಭುತಕರವಾದ ಸ್ಥಳ. ಅಲ್ಲಿಂದ ಎದ್ದ ತಕ್ಷಣ ಯಾಕೋಬನೊಂದು ತೀರ್ಮಾನ ಮಾಡಿದ್ದಾನೆ, ದೇವರ ಮನೆ, ಆರಾಧನೆ ಸ್ಥಳ, ಒಂದು ದೇವರ ಮನೆ ಸ್ಥಳ. ಹಾಗಾದ್ರೆ ಬೆದೇಲ್ ಅಂದರೆ ಆರಾಧನೆ ಮಾಡುವ ಸ್ಥಳ. ದೇವರ ಮಕ್ಕಳೇ, ಕರ್ತನಾದ ಯೇಸು ಕ್ರಿಸ್ತನಿಂದ ನಾವು ದೇವರ ಮಕ್ಕಳಾಗಿ ತನ್ನ ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟು ನಮ್ಮ ಪಾಪ ಪರಿಹಾರ ಹೊಂದಿದ ಮೇಲೆ ನಾವು ಸತ್ಯ ದೇವರನ್ನ ಆರಾಧನೆ ಮಾಡಬೇಕು. ಜೀವಿಸುವ ದೇವರನ್ನು ಆರಾಧನೆ ಮಾಡಬೇಕು. ಆತ್ಮದಲ್ಲಿ ಸತ್ಯದಲ್ಲಿ ಆರಾಧನೆ ಮಾಡಬೇಕು. ನಾವಿಲ್ಲಿ ಸೇರಿ ಬಂದಿರೋದೇ ಆರಾಧನೆಗೋಸ್ಕರ ಇಲ್ವಾ? ಕೃತಜ್ಞತಾ ಸ್ತುತಿಯೊಡನೆ ನಾವು ದೇವರನ್ನ ಆರಾಧನೆ ಮಾಡಬೇಕು. ಹಲ್ಲೆಲೂಯಾ. ಯಾಕೋಬನು ಬೆದೇಲ್ನಲ್ಲಿ ಇದ್ದ ಸ್ಥಳ, ಅಲ್ಲಿ ದೇವರು ವಾಸ ಮಾಡುವ ಸ್ಥಳ, ಅಲ್ಲಿ ಆರಾಧನೆ ಸ್ಥಳ. ಆ ಆರಾಧನೆ ಸ್ಥಳದಲ್ಲಿ ಏಲಿಯನ್ ಹೋದರು, ಏಲಿಶನ ಜೊತೆಯಲ್ಲಿ ಹೋದರು. ಹಲ್ಲೆಲೂಯಾ. ಇದರ ಅರ್ಥವೇನು? ಮೊದಲನೇದಾಗಿ ಯೇಸುವಿನ ರಕ್ತದಲ್ಲಿ ತೊಳೆಯಲ್ಪಟ್ಟ ಮೇಲೆ ದೇವರನ್ನ ಆರಾಧನೆ ಮಾಡಬೇಕು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಮುಂದೆ ಅದರ ವಿಷಯವಾಗಿ ನಾವು ನೋಡೋಣ. ಮುಂದೆ ನೋಡು. ಮತ್ತೆ ತರುವಾಯ ಅವರಿಬ್ಬರು ಬೇತೇಲಿಗೆ ಹೋದರು. ಬೇತೇಲಿನ ಪ್ರವಾದಿ ಮಂಡಳಿಯವರು ಎಲೀಷನನ್ನು ಎದುರುಗೊಂಡು ಅವನನ್ನ, ಯೆಹೋವನು ಈ ಹೊತ್ತಿನ ಯಜಮಾನನನ್ನ ನಿನ್ನ ಬಳಿಯಿಂದ ಮೇಲಕ್ಕೆ ತೆಗೆದುಕೊಳ್ಳುವನೆಂಬುದನ್ನು ಗೊತ್ತುಂಟು ಎಂದು ಕೇಳಿದರು. ಅದಕ್ಕೆ ಅವನು, ಗೊತ್ತುಂಟು, ಸುಮ್ಮನಿರ್ರಿ ಅಂದನು. ಗೊತ್ತುಂಟು, ಸುಮ್ಮನೆ ಇರಿ ಅಂದನು. ಏಲನೇ ಎಲೀಷನಿಗೆ, ದಯವಿಟ್ಟು ನೀನು ಇಲ್ಲೇ ಇರು, ಯೆಹೋವನು ನನಗೆ ಎರಿಕೋವಿಗೆ ಹೋಗಬೇಕೆಂದು ಆಜ್ಞಾಪಿಸಿದ್ದಾನೆ ಎಂದು ಹೇಳಿದರು. ಯೆಹೋವನು ನನಗೆ ಎರಿಕೋವಿಗೆ ಹೋಗಬೇಕು ಅಂತೇಳಿ ಆಜ್ಞಾಪಿಸಿದ್ದಾನೆ. ನಾನು ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ? ಎರಿಗೋ ಹೋಗ್ತೇವೆ. ಏಲಿನೇನು ಮಾಡ್ತಾನೆ? ನೀನು ಇಲ್ಲೇ ಇರಪ್ಪ, ನಾನು ಎರಿಗೋ ಹೋಗ್ತೇನೆ. ಹಲ್ಲೆಲೂಯಾ. ಏಲಿಸನೇನಂತಾನೆ? ಯೆಹೋವನು ನಾನು ನಿನ್ನನ್ನು ಬಿಟ್ಟು ಹೋಗೋದಿಲ್ಲ. ಹಲ್ಲೆಲೂಯಾ. ನೆಕ್ಸ್ಟ್ ಎಲ್ಲಿಗೆ ಹೋಗೋದು? ಎರಿಗೋ ಹೋಗ್ತೀವಿ. ಎರಿಗೋ ಅಂದರೆ ಗೊತ್ತಲ್ಲ ನಿಮಗೆ? ಯೆಹೋಶುವನು ಎಷ್ಟು ಸರ್ತಿ ಸುತ್ತಿದ್ರು ಎರಿಗೋ ಗೋಡೆ. ಎರಿಗೋ ಎಂಬ ಪಟ್ಟಣಕ್ಕೆ ಏನಂದು ಗೊತ್ತಾ? ಅದರ ಅರ್ಥವೇನು? ಎರಿಗೋ ಎಂಬ ಪಟ್ಟಣಕ್ಕೆ ಜಯದ ಸ್ಥಳ. 7 ಸರ್ತಿ ಸುತ್ತಿದಾಗ ಏನಾಯಿತು? 7 ಸರ್ತಿನ 13 ಸರ್ತಿ ಸುತ್ತಿದ್ರು. ಮೊದಲು 1 ಸರ್ತಿ ಸುತ್ತಿದ್ರು, ಆಮೇಲೆ ಲಾಸ್ಟ್ ಎಷ್ಟು ಸರ್ತಿ ಸುತ್ತಿದ್ರು? 7 ಸರ್ತಿ. ಒಟ್ಟು 13 ಸರ್ತಿ ಸುತ್ತಿದ್ರಂತೆ. ಸುತ್ತಿದಾಗ ಏನಾಯಿತು? ಗೋಡೆ ಬಿದ್ದು ಹೋಯಿತು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ಹಾಗಾದರೆ ಎರಿಗೋವು ಎಂದ ಸ್ಥಳ? ಜಯದ ಸ್ಥಳ. ಆರಾಧನೆ ಮುಗಿಸಿದ ಮೇಲೆ ಎರಿಗೋವಿಗೆ ಹೋದರು. ಎರಿಗೋಗು ಅಂದರೆ ಜಯದ ಸ್ಥಳ. ಸೈತಾನ್ ನಮ್ಮೊಂದಿಗೆ ಹೋರಾಡ್ತಾರೆ. ಆರಾಧನೆ ಎಲ್ಲ ಮಾಡಿ ಹೋಗ್ಬೇಕಾದ್ರೆ ಸೈತಾನ್ ನಮ್ಮೊಂದಿಗೆ ಹೋರಾಡ್ತದೆ. ಸೈತಾನ್ ಏನು ಮಾಡ್ತಾನೆ? ಯಾರಿಗೆ ನುಗ್ಗಲಿ ಎಂಬುದಾಗಿ ಹೋರಾಡ್ತಾ ಇದ್ದಾನೆ. ಜಯ ಹೊಂದಿತೀರಾ, ಸೋಲ್ತೀರಾ. ಹಾಡಾಡ್ತಾರಲ್ಲ, ಏನು ಹಾಡಾಡೋದು? ಎರಿಗೋ ಕೋಟೆ ನೋಡಿ ಯಾವ ಎರಿಗೋ ಕೋಟೆ ಆಗಲ್ಲ, ಎಂಥ ಕೋಟೆ ಆಗಲ್ಲ, ನೀವು ಭಯಪಡೋದು ಬೇಕಾಗಲ್ಲ. ದೇವರು ನಮ್ಮ ಜೊತೆಯಲ್ಲಿದ್ದಾರೆ. ಯಾವ ಸೈತಾನ್ ಅಡ್ಡಿಪಡಿಸಿದ್ರು ಆರಾಧನೆಗೆ ಬರೋಕ್ಕೂ ಸೈತಾನ್ ಅಡ್ಡಿಪಡಿಸ್ತಾರೆ. ಆರಾಧನೆ ಬರೋಕ್ಕೂ ಸೈತಾನ್ ಅಡ್ಡಿಪಡಿಸ್ತಾನೆ. ಕೆಲವು ಊರುಗಳಲ್ಲಿ ಗಂಡ ಹೆಂಡತಿನೇ ಬಿಡಲ್ಲ, ಹೆಂಡತಿ ಗಂಡನ್ನೇ ಬಿಡಲ್ಲ. ಕೆಲವು ಊರುಗಳಲ್ಲಿ ನೀನು ಹೋದ್ರೆ ಕಡ್ದು ಬಿಡ್ತೀನಿ ಅಂತಾರೆ. ಸತ್ಯದೇವರನ್ನ ಆರಾಧನೆ ಮಾಡೋದಕ್ಕೆ ಅಡ್ಡಿಪಡಿಸ್ತಾರೆ. ಆದರೆ ಹೆರಿಗೆ ಕೋಟೆ ನೋಡಿದ್ರು ನೀನು ಎದುರು ಅವಶ್ಯಕತೆ ಇಲ್ಲ. ದೇವರು ನಮ್ಮ ಜೊತೆಯಲ್ಲಿದ್ದಾನೆ. ಜೀವಿಸುವ ದೇವರು, ಅದ್ಭುತ ದೇವರು, ಸರ್ವಶಕ್ತನಾದ ದೇವರು ನಮ್ಮ ಜೊತೆಯಲ್ಲಿ. ಎಂಥ ಹೆರಿಗೆ ಕೋಟೆಗಳು ಮುಂದೆ ಬಂದರೂ ನಾವು ಹೆದರೋದು ಬೇಕಾಗಲ್ಲ. ಜೀವನದಲ್ಲಿ ಸಮಸ್ಯೆಗಳು, ಪ್ರಯಾಸಗಳು, ಸಾಲದ ಬಾಧಗಳು ಎಂದದಾನ ಬರಲಿ, ನಿಮಗೆ ಅಡ್ಡಿ ಆಗೋದಿಲ್ಲ. ನಮ್ಮ ಜೊತೆಯಲ್ಲಿ ಇರುವಾತನು ಈ ಪ್ರಪಂಚದಲ್ಲಿ ಇರೋದಕ್ಕೂ ದೊಡ್ಡವನು. ಆ ದೊಡ್ಡವನು ನಮ್ಮ ಜೊತೆಯಲ್ಲಿದ್ದಾಗ ಎಂಥ ಗೋಡೆ ಮುಂದೆ ಎದುರು ನಾವು ಎದುರೋದು ಬೇಕಾಗಲ್ಲ. ಜೀವನದಲ್ಲಿ ಸಮಸ್ಯೆಗಳು ಇರೋರು ಅನೇಕರು ಇದ್ದಾರೆ. ಹಣದ ಸಮಸ್ಯೆ ಇದೆ, ಸಾಲದ ಸಮಸ್ಯೆ ಇದ್ದಾವೆ, ರೋಗದಲ್ಲಿದ್ದಾರೆ, ದುಃಖದಲ್ಲಿದ್ದಾರೆ, ಪ್ರಯಾಸದಲ್ಲಿದ್ದಾರೆ. ಆದರೆ ನಮ್ಮ ಯೇಸು ದೊಡ್ಡವನು ಎಂಬುದು ಯಾರು ಮರೆಯೋಕ್ಕೆ ಹೋಗಬೇಡ್ರಿ. ನಾವು ನಂಬಿರುವ ಆತನು ಸಾಮಾನ್ಯ ದೇವರಲ್ಲ, ಅಖಿಲಾಂಡ ಪ್ರಪಂಚವನ್ನು ಸೃಷ್ಟಿ ಮಾಡಿರೋ ದೇವರು. ಆ ದೇವರನ್ನು ನಂಬಿದಾಗ ಎಂಥ ಸಮಸ್ಯೆಗಳು ಬಂದ್ರೂ ನಮಗೆ ಎದುರಿಸುವನು ಸೈತಾನ್ ಕೈಯಲು ಸಾಧ್ಯವಿಲ್ಲ. ಯಾಕಂದರೆ ನಾವು ನಂಬಿರೋ ದೇವರು ಸರ್ವಶಕ್ತನಾದ ದೇವರು. ಎಲ್ಲದಕ್ಕೂ ಪರಿಹಾರ ಅವನು ಯೇಸು ಒಬ್ಬನೇ. ನೀನು ಯೇಸುವಿನ ಕಡೆಗೆ ಬಂದರೆ
ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ದೇವರು ಕೊಡ್ತಾರೆ. ನಿಮ್ಮ ಜೀವನದಲ್ಲಿ ಇರೋ ಸಮಸ್ಯೆಗಳು, ದೈನಂದಿನ ಜೀವನದಲ್ಲಿ ಅನೇಕ ಅಡಚಣೆಗಳು ಬರ್ತದೆ, ಅನೇಕ ಗೋಡೆಗಳು ಬರ್ತದೆ, ಹೆರಿಗೆ ಗೋಡೆಗಳು ಬಂದು ಅಡ್ಡ ನಿಲ್ತದೆ, ಮುಂದಕ್ಕೆ ಹೋಗದಲ್ಲೇ ಇರೋ ಸಂದರ್ಭಗಳು ಬರ್ತದೆ. ಎದುರ್ತೀರಾ? ನಮ್ಮಲ್ಲಿರುವ ಆತನು ಈ ಪ್ರಪಂಚದಲ್ಲಿರುವ ಆತನು ದೊಡ್ಡವನು. ಎಂಥ ಗೋಡೆಯನ್ನು ಸಮಸ್ಯೆಗಳನ್ನು ದಾಟಿ ನಾವು ಮುಂದಕ್ಕೆ ಹೋಗೋಕ್ಕೆ ದೇವರು ನಮಗೆ ಶಕ್ತಿ ಬಲವನ್ನು ಕೊಟ್ಟಿದ್ದಾನೆ. ಹೆರಿಗೆ ಗೋಡೆ ಯಾರಿಗೆ ನಮಗೆ ಅಡ್ಡ ಇಲ್ಲ. ಅಡ್ಡ ಇದ್ರೂ ಕೂಡ ನಾವು ಎದುರೋದಿಲ್ಲ. ಆ ಕೋಟೆ ಕೆಡುವಷ್ಟು ಶಕ್ತಿ. ಕೊರಿಂಥರಿಗೆ ಬರೆದ ಪತ್ರಿಕೆಯಲ್ಲಿ ಏನು ಬರೆದಿದ್ದಾರೆ? ನಮಗೆ ಎಂಥ ಶಕ್ತಿ ಕೊಟ್ಟಿದ್ದಾರೆ? ಕೋಟೆಗಳನ್ನು ಕೆಡುವಷ್ಟು ಶಕ್ತಿ ನಮಗೆ ದೇವರು ಕೊಟ್ಟಿದ್ದಾನೆ. ಅದಕ್ಕೆ ಆ ಪವಿತ್ರಾರ್ಪಣ ಅಭಿಷೇಕ ನಮ್ಮಲ್ಲಿದ್ದರೆ ನಮಗೆ ಅಡ್ಡಿಪಡಿಸೋನು ಯಾರ ಕೈಲೂ ಸಾಧ್ಯವಿಲ್ಲ. ಅನೇಕರು ಮಾಟ ಮಂತ್ರ ಮಾಡ್ತಾರೆ ನಮಗೆ ವಿರುದ್ಧವಾಗಿ, ನಮ್ಮನ್ನು ಇಲ್ಲಂಗೆ ಅನ್ನಿಸ್ಬೇಕು ಅಂತ ಅನೇಕರು ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಯಥಾರ್ಥವಾದ ನೀನು ದೇವರ ಮಗನು ಮಗಳಾದರೆ ನಿನಗೆ ಅಡ್ಡಿಪಡಿಸೋಕೆ ಯಾವ ಮಾಟ ಮಂತ್ರ ಕೈಯಲ್ಲೂ ಸಾಧ್ಯವಿಲ್ಲ. ಯಾವುದಕ್ಕೂ ನಿನ್ನನ್ನು ಎದುರಿಸೋಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ನಮ್ಮಲ್ಲಿ ಇರುವ ಆತನು ದೊಡ್ಡವನು. ಆ ಅಭಿಷೇಕ ನಮ್ಮಲ್ಲಿದ್ದಾಗ ನಮ್ಮನ್ನು ಎದುರಿಸೋಕ್ಕೆ ಯಾರ ಕೈಯಲ್ಲೂ ಸಾಧ್ಯವಿಲ್ಲ. ಹಲ್ಲೆಲೂಯಾ. ಎಂಥ ಸಮಸ್ಯೆಗಳು ಬರಲಿ ಏನಿಲ್ಲ, ಕಾಲೆತ್ತಿ ಮುಂದಕ್ಕಿಟ್ಟು ಹೋಗ್ರಿ ಅಷ್ಟೇ, ದೇವರು ನೋಡ್ಕೊಳ್ತಾನೆ. ದೇವರು ಏನು ಹೇಳ್ತಾರೆ? ನಾನು ನಿಮಗೋಸ್ಕರ ಯುದ್ಧ ಮಾಡ್ತೇನೆ ಎಂದಾರೆ. ನಾನು ನಿಮಗೋಸ್ಕರ ಯುದ್ಧ ಮಾಡ್ತೀನಿ. ಯೆಹೋಷಾಫಾಟನ ಯುದ್ಧ ಮಾಡ್ಬೇಕಾದ್ರೆ ಅವನ ಹತ್ರ ಏನೂ ಇರಲಿಲ್ಲ, ಬೇರೆ ಕೈಯಲ್ಲಿ ಹೋಗ್ತಾ ಇದ್ದಾನೆ ಯುದ್ಧಕ್ಕೆ. ದೇವರು ಹೇಳಿದ್ರು ಏನು ಮಾಡಬೇಡಪ್ಪ, ನಿನ್ನಲ್ಲಿ ಏನೂ ಇಲ್ವಾ, ಏನು ಮಾಡ್ಬೇಕು ನೀನು? ಪ್ರೈಸ್ ಲಾರ್ಡ್ ಅಂತ ಹೇಳಪ್ಪ, ಸ್ತೋತ್ರ ಹೇಳು, ಆರಾಧನೆ ಮಾಡು, ಸ್ತುತಿಸು, ಶತ್ರು ಓಡಿ ಹೋಗ್ಬಿಡ್ತದೆ. ಅಂದ ಭಯಂಕರವಾದ ಸಂದರ್ಭ ಬಂದಾಗ ಯೇಸು ಅಂತೇಳಿ ಒಂದು ಕೂಗು ಬಿಡಪ್ಪ, ಸಮಸ್ಯೆ ಪರಿಹಾರ ಆಗುತ್ತೆ. ಜೋರಾಗಿ ಹೇಳ್ರಿ, ಯೇಸು 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 ಅಂತ ಹೇಳಿ ಕೂಗಿದ್ರೆ ಸಾಕು, ತಕ್ಷಣ ನಮ್ಮ ಎಂಥ ಸಮಸ್ಯೆಗಳಿಗಾದರೂ ಪರಿಹಾರವನು ಅವನು ಒಬ್ಬನೇ. ನಾವು ನಂಬಿರೋ ದೇವರು ಸರ್ವಶಕ್ತನಾದ ದೇವರಾಗಿದ್ದಾನೆ. ಆ ವಾಕ್ಯ ನಾವು ಮುಂದೆ ನೋಡ್ಕೊಳ್ಳೋಣ. ಅಲ್ಲಿನ ಪ್ರವಾದಿ ಮಂಡಳಿಯವರು ಅವನನ್ನು ಎದುರುಗೊಂಡು, ಯೆಹೋವನು ಇವತ್ತು ನಿನ್ನ ಯಜಮಾನನನ್ನು ನಿನ್ನ ಬಳಿಯಿಂದ ಮೇಲಕ್ಕೆ ಕರಕೊಳ್ಳುವನೆಂದು ನಿನಗೆ ಗೊತ್ತುಂಟೋ ಎಂದು ಕೇಳಿದರು. ಪ್ರವಾದಿ ಮಂಡಳಿಗಳು ಹಗಲೆಲ್ಲ ಕೇಳ್ತಾ ಇದ್ದಾರೆ, ನೀನೇನು ಮಾಡ್ತೀಯ? ಆಮೇಲೆ ನಾನು ಮಾತ್ರ ಬಿಡಲ್ಲ ಅಂತ, ನಾನು ಬಿಡಲ್ಲ ಅಂತಾನೆ. ಆಮೇಲೆ ನೋಡು ಮುಂದೆ. ಅದಕ್ಕೆ ಅವನು ಗೊತ್ತುಂಟು ಸುಮ್ಮನಿರ್ರಿ ಎಂದು ಉತ್ತರ ಕೊಟ್ಟನು. ಎಲಿಯನು ತಿರುಗಿ ಅವನಿಗೆ, ದಯವಿಟ್ಟು ನೀನು ಇಲ್ಲೇ ಇರು, ಯೆಹೋವನು ನನಗೆ ಯೋರ್ದಾನಿಗೆ ಹೋಗಬೇಕೆಂದು ನನಗೆ ಯೋರ್ದಾನಿಗೆ ಹೋಗಬೇಕು ಎಂಬುದಾಗಿ ಆಜ್ಞಾಪಿಸಿದ್ದಾನೆ ಎಂದು ಹೇಳಿದನು. ಹಲ್ಲೆಲೂಯಾ. ಎಲ್ಲಿಗೆ ಹೋಗ್ತಾ ಇದ್ದಾರೆ? ಯೋರ್ದಾನಿಗೆ ಹೋಗ್ತಾ ಇದ್ದಾರೆ. ಯೋರ್ದಾನ್ ದಾಟಿ ಹೋದ್ರೆ ಏನು? ಏಲಿಯನು ಮೇಲಕ್ಕೆ ಹೋಗ್ತಾನೆ. ಲಾಸ್ಟು ಯೋರ್ದಾನ್ ಅಂದ್ರೆ ಏನ್ರಿ? ಯೋರ್ದಾನ್ ಅಂದ್ರೆ ಕರ್ತನಾದ ಯೇಸು ಕ್ರಿಸ್ತನು ದೀಕ್ಷಾ ಸ್ನಾನ ತಗೊಂಡಿರುವ ನದಿ. ದೀಕ್ಷಾ ಸ್ನಾನ ಎಷ್ಟು ಜನ ಇಲ್ಲಿ ದೀಕ್ಷಾ ಸ್ನಾನ ತಗೊಳ್ಳೋರಿದ್ದಾರೆ? ಯೋರ್ದಾನ್ ದಾಟಲೇಬೇಕು. ಯೋರ್ದಾನ್ ಅಂದ್ರೆ ಏನು? ಯೇಸು ಸ್ವಾಮಿ 60 ಮೈಲ್ ನಡಕಂಬಂದು ಯೋರ್ದಾನ್ ಹೊಳೆಯಲ್ಲಿ ದೀಕ್ಷಾ ಸ್ನಾನ ತಗೊಂಡ್ರು. 60 ಮೈಲಿ 90 ಕಿಲೋಮೀಟ್ರು ನಡ್ಕೊಂಬಂದು ಸ್ನಾನಿಗನಾದ ಯೋಹಾನ ಕೈಯಲ್ಲಿ ಯೇಸುಸ್ವಾಮಿ ದೀಕ್ಷಾ ಸ್ನಾನ ತಗೊಂಡ್ರು. ಯೇಸುಸ್ವಾಮಿ ದೀಕ್ಷಾ ಸ್ನಾನ ತಗೊಳ್ಳೋಕೆ ಅವಶ್ಯಕತೆ ಇತ್ತ? ಯಾಕೆ ಯೇಸುಸ್ವಾಮಿಯಲ್ಲಿ ಯಾವ ಪಾಪ ಇಲ್ಲ, ಜನ್ಮ ಪಾಪ ಇಲ್ಲ, ಕರ್ಮ ಪಾಪ ಇಲ್ಲ. ಯೇಸು ಸ್ವಾಮಿ ಯಾವ ಪಾಪನೂ ಮಾಡಿಲ್ಲ. ಯಹೂದ್ಯರಿಗೆ ಚಾಲೆಂಜ್ ಮಾಡಿದಾನೆ, ನೀವು ಯಾವ್ದಾನ ನಮ್ಮಲ್ಲಿ ಒಂದು ತಪ್ಪು ಹೊರಿಸ್ತೀರಾ? ಅವರು ಬಾಯಿ ಮುಚ್ಕೊಂಡ್ಬಿಟ್ಟ, ಯಾರು ಮಾತಾಡಲಿಲ್ಲ. ಯಾವ ತಪ್ಪು ಹೊರಿಸಕ್ಕೆ ಸಾಧ್ಯವಿಲ್ಲ. ಅಂದ ನೀತಿವಂದನಾದ ಯೇಸು ಸ್ನಾನಿಗನಾದ ಯೋಹಾನ ಕೆಳಗಡೆ ದೀಕ್ಷಾ ಸ್ನಾನವನ್ನು ತಗೊಂಡ್ರು. ದೀಕ್ಷಾ ಸ್ನಾನ ತಗೊಳ್ಳದೆಲ್ಲ ಇರುವವರೆಲ್ಲ ಗಮನ ಇಟ್ಟು ಕೇಳ್ಕೊಳ್ರಿ. ಯೇಸು ದೀಕ್ಷಾ ಸ್ನಾನ ತಗೊಂಡ್ರೆ ನಾವ್ಯಾಕರೆ ತಗೋಬಾರದು? ಯೋರ್ದಾನ್ ಹೊಳೆ ದಾಟಬೇಕು. ಇಸ್ರಾಯೇಲ್ ಮಕ್ಕಳು ಮಿಸ್ರೈಮಿನಿಂದ ಬರಬೇಕಾದ್ರೆ ಸಮುದ್ರವನ್ನು, ಕೆಂಪು ಸಮುದ್ರವನ್ನು ದಾಟಿ ಬಂದರು. ಅದು ದೀಕ್ಷಾ ಸ್ನಾನಕ್ಕೆ ಹೋಲಿಕೆ. ಕೆಂಪು ಸಮುದ್ರವನ್ನು ದಾಟಿ ಬಂದರು ಇಸ್ರಾಯೇಲ್ ಜನರು. ಇಲ್ಲಿ ಏಲಿಯನ್ ಏನ್ ಹೇಳಿದಾನೆ? ಯೋರ್ದಾನ್ ಹೊಳೆಯಲ್ಲಿ ಹೋಗಕ್ಕೆ ನನಗೆ ಅಪ್ಪಣೆ ಕೊಟ್ಟಿದ್ದಾನೆ. ಹೋಗುವ ವಾಕ್ಯ ಕೆಳಗಡೆ. ಆಗ ಅವನು, ಯೆಹೋವನಾಣೆ, ನಿನ್ನ ಜೀವದಾಣೆ, ನಾನು ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ ಎಂದು ಉತ್ತರ ಕೊಟ್ಟನು. ನಾನು ನಿನ್ನನ್ನು ಬಿಟ್ಟು ಹೋಗಲ್ಲ. ದೀಕ್ಷಾ ಸ್ನಾನ ಆದ್ರೆ ದೀಕ್ಷಾ ಸ್ನಾನ ಧೈರ್ಯದಿಂದ ಒಪ್ಕೊಂಡ್ಬಿಟ್ಟು. ಎಷ್ಟು ಜನ ಒಪ್ಕೊಳ್ತೀರ ದೀಕ್ಷಾ ಸ್ನಾನ ತಗೊಳ್ಳೋ? ಸೈತಾನ ಅಡ್ಡಿಪಡಿಸ್ತಾರೆ. ಯಾಕರೆ ಪರಲೋಕ ಹೋಗಕ್ಕೆ ದೀಕ್ಷಾ ಸ್ನಾನ ಬೇಕು. ಕಳ್ಳನೇನು ದೀಕ್ಷಾ ಸ್ನಾನ ತಗೊಂಡಿದ್ರೇನು? ಕಳ್ಳ ದೀಕ್ಷಾ ಸ್ನಾನ ತಗೊಂಡಿದ್ರಾ? ಇಲ್ಲ. ಇವತ್ತು ನೀನು ನನ್ನ ಸಂಗಡ ಪರದೀಸೆಯಲ್ಲಿರು ಎಂದು ಹೇಳಿದ್ದಾರೆ. ಕಳ್ಳ ದೀಕ್ಷಾ ಸ್ನಾನ ತಗೊಂಡ್ಲಿ, ನಾನು ಯಾಕೆ ದೀಕ್ಷಾ ಸ್ನಾನ ತಗೊಳ್ಳೋಣ? ನೀನು ಕಳ್ಳನಾಗ್ತೀಯಾ? ಕಳ್ಳನಾಗಿ ಯೇಸುಸ್ವಾಮಿ ಜೊತೆಗೆ ಇವತ್ತೇ ಸತ್ತು ಬಿಡ್ರಿ. ನೀವು ದೀಕ್ಷಾ ಸ್ನಾನ ತಗೋಬೇಡ, ಆದರೆ ಇವತ್ತೇ ಸಾಯಬೇಕು. ನೀವು ಟೈಮ್ ಇದ್ದರೆ ನಾಳೆ ಅಂದರೆ ದೀಕ್ಷಾ ತಗೊಂಡು ಸಾಯಬೇಕು.
ಕಳ್ಳನಿಗೆ ಟೈಮ್ ಸಿಕ್ಕಿಲ್ಲ, ನಿನಗೆ ಟೈಮ್ ದೇವರು ಕೊಟ್ಟಿದ್ದಾರೆ. ದೀಕ್ಷಾ ಸ್ನಾನ ತಗೊಳ್ಳೋದು ಭಾಳ ಪ್ರಾಮುಖ್ಯ. ಯೋರ್ದಾನ್ ಒಳ್ಳೆ ದಾಟಲೇಬೇಕು. ಎಲೀಷನ್ ಏನು ಮಾಡಿದ್ದಾನೆ? ಇಲ್ಲ, ನಾನು ದಾಟ್ತೀನಿ, ನಾನು ದೀಕ್ಷಾ ಸ್ನಾನ ತಗೊಳ್ತೀನಿ, ಒಪ್ಕೊಂಡ. ಯೋರ್ದಾನ್ ಒಳ್ಳೆ ದಾಟಿದರು. ಹಲ್ಲೆಲೂಯಾ. ಮುಂದೆ ನೋಡು ಏನದನ್ನ ವಾಕ್ಯ. ಆದುದರಿಂದ ಇಬ್ಬರು ಹೊರಟು ಯೋರ್ದಾನ್ ಹೊಳೆಯ ದಡಕ್ಕೆ ಬಂದರು. ಇಬ್ಬರು ಯೋರ್ದಾನ ಹೊಳೆದ ಬಳಿಗೆ ಬಂದರು. ಪ್ರವಾದಿ ಮಂಡಳಿಯವರಲ್ಲಿ 50 ಜನರು. ಪ್ರವಾದಿ ಮಂಡಳಿ, ಇದು ಭಾಳ ಗಮನ ಇಟ್ಟು ಕೇಳಬೇಕು. ಪ್ರವಾದಿ ಮಂಡಳಿಯಲ್ಲಿ ಎಷ್ಟು ಜನ ಇದ್ದರು? 50 ಜನ. ಪ್ರವಾದಿ ಮಂಡಳಿಯಲ್ಲಿ 50 ಜನ ಇದ್ದರು. 50 ಮಂಡಳಿ ಅವರೆಲ್ಲ ಪ್ರವಾದನೆ ಮಾಡ್ತಾರೆ, ಉಪಯೋಗ ಇಲ್ಲ. ಅವ್ರು ಯಾರು ಏಲಿಯನ್ ಹಿಂದೆ ಹೋಗಿಲ್ಲ, ಅವರು ಯೋರ್ದಾನ್ ಹೊಳೆ ದಾಟ್ಲೂ ಇಲ್ಲ. ಈ ಕಡೆ ನಿಂತ್ಕೊಂಡ್ಬಿಟ್ಟಿದ್ದಾರೆ, ಈ ಕಡೆ ನಿಂತ್ಕೊಂಡ್ಬಿಟ್ಟಿದ್ದಾರೆ. ನೀನು ಬೈಬಲ್ ಓದ್ಬೋದು, ಪ್ರಾರ್ಥನೆ ಮಾಡ್ಬೋದು, ಯೋರ್ದಾನ್ ಹೊಳೆ ದಾಟಿಲ್ಲ ಅಂದರೆ ಆಗಲ್ಲ. 50 ಪ್ರವಾದನಾ ಮಂಡಳಿ ಕೂಡ ಯೋರ್ದಾನ್ ಹೊಳೆ ಈಚೆ ನಿಂತ್ಕೊಂಡಿದ್ದಾರೆ, ಆಚೆ ಹೋಗಿಲ್ಲ ಅವರು. ಆಚೆ ಯಾರ್ಯಾರು ಹೋಗಿದ್ದಾರೆ? ಏಲಿಯನು ಮತ್ತು ಏಲಿಶಾ ಇಬ್ಬರು ಆಚೆ ಹೋಗಿದ್ದಾರೆ. ಯೋರ್ದಾಳನೇ ದಾಟಬೇಕ್ರಿ, ದೀಕ್ಷಾ ಸ್ನಾನ ತಗೋಬೇಕು. ಬೈಬಲ್ನಲ್ಲಿರುವ ಕಟ್ಟಳೆ ಇದು. ರೋಮಾಪುರದವ್ರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ ನೋಡ್ರಿ, 3-4 ವಾಕ್ಯಗಳು. ರೋಮಾಪುರದವ್ರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 3-4 ವಾಕ್ಯಗಳು ನೋಡು. ಕ್ರಿಸ್ತ ಯೇಸುವಿನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡವರಾದ. ಏನಕ್ಕೆ ದೀಕ್ಷಾ ಸ್ನಾನ? ಕ್ರಿಸ್ತ ಯೇಸುವಿನಲ್ಲಿ ಸೇರುವುದಕ್ಕೆ ದೀಕ್ಷಾ ಸ್ನಾನ. ಈ ಸಭೆಗೆ ಸೇರಕ್ಕಲ್ಲ, ಸಭೆ ಸೇರಕ್ಕಲ್ಲ ದೀಕ್ಷಾ ಸ್ನಾನ. ಕ್ರಿಸ್ತ ಯೇಸುವಿನಲ್ಲಿ ಸೇರಬೇಕಾ? ದೀಕ್ಷಾ ಸ್ನಾನ ತಗೋಬೇಕು. ಆದ್ರೆ ದೀಕ್ಷಾ ಸ್ನಾನ ತಗೋಬೇಕಾದ್ರೆ ನೀನು ಪಾಪ ಪರಿಹಾರವನ್ನ ಹೊಂದಿರಬೇಕು. ಮುಂದೆ ಓದಬೇಕು. ಕ್ರಿಸ್ತ ಯೇಸುವಿನಲ್ಲಿ ದೀಕ್ಷಾ ಸ್ನಾನ. ಮತ್ತೆ ಕ್ರಿಸ್ತ ಯೇಸುವಿನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡವರಾದ ನಾವೆಲ್ಲರೂ ಆತನ ಮರಣದಲ್ಲಿ ಪಾಲುಗಾರರಾಗುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡೆವೆಂಬುದು ನಿಮಗೆ ತಿಳಿಯದು. ದೀಕ್ಷಾಸ್ನಾನ ಮಾಡಿಸಿಕೊಂಡ ಯೇಸುವಿನ ಮರಣದಲ್ಲಿ ಪಾಲುಗಾರರಾಗೋದಕ್ಕೋಸ್ಕರ ದೀಕ್ಷಾಸ್ನಾನ. ಯೇಸು ಸ್ವಾಮಿ ಸತ್ತರು, ಊಣಲ್ಪಟ್ಟರು, 3ನೇ ದಿವಸ ಎದ್ದು ಬಂದು ಯೇಸು ಇವತ್ತು ಜೀವಿಸ್ತಾ ಇದ್ದಾರೆ. ನಾವು ಕೂಡ ನಮ್ಮ ಪಾಪದ ಪಾಲಿಗೆ ಸಾಯ್ಬೇಕು. ಸತ್ತರೆ ಏನ್ ಮಾಡ್ಬೇಕು? ಇಡ್ಬೇಕು. ಆಮೇಲೆ 3ನೇ ದಿವಸ ಯೇಸು ಸ್ವಾಮಿ ಏನಾಯ್ತು? ಎದ್ದು ಬಂದರು. ಯೇಸು ಎದ್ದು ಬಂದರು. ಅದೇ ರೀತಿಯಲ್ಲಿ ದೀಕ್ಷಾ ಸ್ನಾನ ಅಂದ್ರೆ ಯೇಸು ಕ್ರಿಸ್ತನ ಮರಣ ಪುನರುದ್ಧಾನವನ್ನು ಸೂಚಿಸುತ್ತದೆ. ನಾವು ನೀರಿನಲ್ಲಿ ಮುಳುಗಿ ಎದ್ದು ಬರ್ತೀವಿ, ಅದೇ ದೀಕ್ಷಾ ಸ್ನಾನ. ಏನೇನು ಗೊತ್ತಾಯ್ತು ನಾನೀಗ ಮೇಲಕ್ಕೆ ಹೋಗ್ತೀವಿ ಎಂಬುದಾಗಿ. ಬಹಳ ಕಷ್ಟದಲ್ಲಿ ಪ್ರಯಾಸದಲ್ಲಿ ಇದ್ದರೂ ಕೂಡ ಕಡೆಗೆ ಅವನಲ್ಲಿ ಒಂದು ನಿರೀಕ್ಷೆ ಇತ್ತು, ನಾನು ದೇವರೊಂದಿಗೆ ಹೋಗ್ತೀನಿ. ನಾನೇನ್ ಮಾಡಿದ್ದೀನಿ? ಯೋರ್ದಾನ್ ಹೊಳೆ ದಾಟಿದ್ದೀನಿ, ಬೆದೇಲು ದಾಟಿದ್ದೀನಿ, ಎಲ್ಲವನ್ನ ದಾಟಿ ಬಂದಿದ್ದೀನಿ. ಈಗ ನಾನು ದೇವರೊಂದಿಗೆ ಹೋಗ್ತೇನೆ. ಎಷ್ಟು ಜನ ತೀರ್ಮಾನ ಮಾಡ್ತೀರಿ? ನಾನು ದೇವರೊಂದಿಗೆ ಹೋಗ್ತೇನೆ. ದೇವರೊಂದಿಗೆ ಹೋಗ್ಬೇಕು ಅಂದ್ರೆ ಈ ನಾನು ಹೇಳಿರೋ ಕಂಡೀಷನ್ ಎಲ್ಲ ಹೇಳ್ಬೇಕು. 4 ಕಂಡೀಷನ್. ಒಂದು, ಮೊದಲನೇದಾಗಿ ಫಸ್ಟ್ ಏನ್ರೆ ಗಿಲ್ಗಾಗ್ ಅಂದ್ರೆ ಏನು? ನಿಂದೆಯನ್ನ ನೀಗಿಸುವ ಸ್ಥಳ. ಕರ್ತನಾದ ಯೇಸು ಕ್ರಿಸ್ತನ ಕಾಲ್ವರಿ ಶಿಲುಬೆಯಲ್ಲಿ ನಮ್ಮ ಪಾಪ ಪರಿಹಾರ ಆಯಿತು. ಯೇಸು ತನ್ನ ರಕ್ತದಿಂದ ನಮ್ಮನ್ನು ತೊಳೆದಿದ್ದಾರೆ, ನಮ್ಮನ್ನು ಶುದ್ಧೀಕರಿಸಿದ್ದಾರೆ, ನಮಗೆ ಬಿಡುಗಡೆ ಕೊಟ್ಟಿದ್ದಾರೆ. ನಾವು ಜೀವಿಸುವ ದೇವರನ್ನು ಆರಾಧನೆ ಮಾಡುತ್ತೀವಿ, ನಾವು ಯೋರ್ದಾನ್ ಹೊಳೆ ದಾಟುತ್ತೀವಿ. ಈಗ ಏನಾಯ್ತು? ಪರಲೋಕಕ್ಕೆ ಏರಿ ಹೋಗೋ ಸಂದರ್ಭ ಬಂದರು. ಕಡೆಗೆ ಏಲಿಶನ್ ಏನ್ ಮಾಡಿದ್ರು? ಇವನ್ ಬಿಡಲ್ಲ. ಏಲಿಶನ ಸಮಯ ಬಂದಿಲ್ಲ, ಏಲಿಯನ ಸಮಯ ಬಂದಿತ್ತು, ಅವನ್ ಮೇಲೆ ಹೋಗ್ತಾನೆ. ಮತ್ತೆ ಏಲಿಶನಿಗೆ ಏನ್ ಬೇಕು? ಏಲಿಯನ ಮೇಲಕ್ಕೆ ಹೋಗ್ತಾನೆ. ನನಗೆ 2 ಪಟ್ಟು ಅಭಿಷೇಕ ಬೇಕು, ನಿನ್ನನ್ನು ಬಿಟ್ಟು ಹೋಗ್ತೇನಪ್ಪ, ಅದಕ್ಕೆ ಬದಲಾಗಿ ನಿನಗೆ ಏನ್ ಬೇಕು ಕೇಳ್ಕೊ. ಅವನೇನಂತಾನೆ? ಅದಕ್ಕೆ ಏಲಿಶನು, ನಿನಗಿರುವ ಆತ್ಮದಲ್ಲಿ ನನಗೆ 2 ಪಾಲನ್ನು ಅನುಗ್ರಹಿಸು. ನಿನಗಿರುವ ಆತ್ಮನಲ್ಲಿ 2 ಪಾಲು ನನಗೆ ಬೇಕು. ಇರೋದೇ 1 ಪಾಲು, ಅವನಲ್ಲಿ 2 ಪಾಲು ಬೇಕು. ಹಲ್ಲೆಲೂಯಾ. ಹೆಂಗರೆ ಕೊಡಕ್ ಸಾಧ್ಯ? ಅವಾಗ ಏಲಿಯನ್ ಏನ್ ಹೇಳ್ತಾನೆ ಗೊತ್ತಾ? ನೀನು ಕೇಳುವುದು ಅಸಾಧ್ಯವಾದ ಕಾರ್ಯ, ಆದರೆ ನಿನಗೆ ಬೇಕೇ ಬೇಕು ಅಂದ್ರೆ ನನ್ನನ್ನು ಬಿಡಲ್ಲ ಅಂದ್ಯಲ್ಲ. ಬೇಕೇ ಬೇಕು ಅಂದ್ರೆ ಒಂದು ಕಂಡೀಷನ್ ಇದೆ. ನಾನು ಮೇಲಕ್ಕೆ ಹೋಗ್ತೀನಲ್ಲ, ನೀನ್ ನನ್ನನ್ನು ನೋಡುವುದಾದ್ರೆ 2 ಪಟ್ಟು ಆತ್ಮ ನಿನ್ನ ಮೇಲೆ ಸುರಿತೀನಿ. ಒಂದೇ ಕಂಡೀಷನ್, ನಾನು ಮೇಲಕ್ಕೆ ಏರೋದನ್ನ ನೀನ್ ನೋಡ್ಬೇಕು. ಕರ್ತನಾದ ಯೇಸು ಕ್ರಿಸ್ತನು ಇದನ್ನೇ ಹೇಳಿರೋದು. ಮೇಲಿಂದ ಶಕ್ತಿ ಬರಕ್ಕೆ ಇಲ್ಲೇ ಕಾದಿರ್ರಿ. ಆಮೇಲೆ 8ನೇ ವಾಕ್ಯದಲ್ಲಿ ಇನ್ಮೇಲೆ ಶಕ್ತಿ ಬರುವಾಗ ಏನ್ ಮಾಡ್ಬೇಕಂದ? ಆದ್ರೆ ಹಿಂಗಂದೇಳಿ ಯೇಸು ಸ್ವಾಮಿ ಏನಾಯ್ತು? ಪರಲೋಕಕ್ಕೆ ಏರಿ ಹೋದ್ರು. ಶಿಷ್ಯರೆಲ್ಲ ಏನ್ ಮಾಡಿದ್ರು? ತಲೆ ಬಗ್ಗಿಸಿ ಕೆಳಗೆ ನೋಡ್ಕೊಂಡು ಕೂತ್ಕೊಂಡ್ರ? ಶಿಷ್ಯರೆಲ್ಲ ಏನ್ ಮಾಡಿದ್ರಿ? ಯೇಸು ಸ್ವಾಮಿ ಮೇಲಕ್ಕೆ ಹೋಗೋದನ್ನ ಹಿಂಗೆ ನೋಡುತ್ತಾ ನಿಂತ್ಕೊಂಡ್ರು. ಯಾರ್ಯಾರು ಯೇಸು ಸ್ವಾಮಿ ಮೇಲಕ್ಕೆ ಹೋಗೋದನ್ನ ನೋಡಿದ್ರು ಅವರಿಗೆಲ್ಲ ಅಭಿಷೇಕ ಬಂದಿತ್ತು. ಅವರಿಗೆಲ್ಲ ಅವ್ರ ಮೇಲೆ ಎಲ್ಲ ಅಭಿಷೇಕ ಇಳಿದು ಬಂದಿತ್ತು. 120 ಮಂದಿ ಮೇಲೆ. ಇಲ್ಲಿ ಏಲಿಯನ್ ಕೂಡ ಒಂದೇ ಕಂಡೀಷನ್ ಹೇಳಿರೋದು. ಏನದು? ನಾನ್ ಮೇಲಕ್ಕೆ ಏರು ಹೋಗೋದನ್ನ ನೀನು ನೋಡೋದಾದ್ರೆ ಈ ಅಸಾಧ್ಯವಾದ ಕಾರ್ಯವಿದೆಯಲ್ಲ,
ಆವಾಗ ಸಾಧ್ಯವಾಗುತ್ತೆ. ಇವನೇನು ಮಾಡಿದ್ರು, ಮೇಲಕ್ಕೆ ನೋಡ್ತಾ ಇದ್ರು. ಪಕ್ಕನೆ ಏನಾಯ್ತು ಗೊತ್ತಾ, ಅಗ್ನಿಮಯವಾದ ರಥ ಇವರಿಬ್ಬರನ್ನು ಬೇರ್ಪಡಿಸ್ಬಿಟ್ಟ. ಯಾಕಂದ್ರೆ ಇವನು ಬಿಡಂಗಿಲ್ಲ, ಏಲಿಯನ್ನು ಬಿಡಂಗಿಲ್ಲ. ಪರಲೋಕದಿಂದ ಅಗ್ನಿಮಯವಾದ ರಥ ಬಂದರು, ಇವರಿಬ್ಬರನ್ನು ಬೇರ್ಪಡಿಸ್ಬಿಟ್ರು ಕೂಡ ಏಲಿಶ ಬಿಡಂಗಲ್ಲ. ಏಲಿಶನ ಏನು ಮಾಡಿದ್ರು, ಮೇಲಕ್ಕೆ ನೋಡ್ತಾ ಇದ್ರು. ಮೇಲಿಂದ ಏನು ಬಿತ್ತು, ಕಂಬಳಿ ಬಿತ್ತು. ಅಲ್ಲಿ ಉಳುಮೆ ಮಾಡ್ತಾ ಇರ್ಬೇಕಾದ್ರೆ ಏನು ಬಿದ್ದಿತ್ತು, ಕಂಬಳಿ ಬಿದ್ದಿತ್ತು. ಇವಾಗ ಏನು ಬಿದ್ದಿತ್ತು, ಕಂಬಳಿ ಬಿದ್ದು. 2 ಪಟ್ಟು ಆಯ್ತಲ್ಲ, 2 ಪಟ್ಟು ಆತ್ಮ ಅವನ ಮೇಲೆ ಬಂದಿತ್ತು. ಅವನಲ್ಲಿ ಆತ್ಮ ಬಂದಾಗ ಏನಾಯ್ತು ಗೊತ್ತಾ, ಮನುಷ್ಯನೇ ಚೇಂಜ್ ಆಗ್ಬಿಟ್ಟ. ನಿನ್ನಲ್ಲಿ ಆತ್ಮ ಬಂದರೆ ನೀನು ಚೇಂಜ್ ಆಗ್ಬಿಡ್ತೀಯ. ಮಾಮೂಲಿ ಅಲ್ಲಿದು ಅತ್ಯಧಿಕವಾದ ಶಕ್ತಿ, ಡುನಾಮಿಸ್ ಪವರ್ ಅಂತಾರೆ ಇಂಗ್ಲೀಷ್ನಲ್ಲಿ. ಡುನಾಮಿಸ್ ಪವರ್ ಅಂದರೆ ಬಂಡೆಯನ್ನು ಸೀಳುವಷ್ಟು ಶಕ್ತಿ. ಆ ಶಕ್ತಿ ನಮ್ಮ ಮೇಲೆ ಬರ್ತದೆ. ಇವನ ಮೇಲೆ ಆ ಶಕ್ತಿ ಬಂದ ತಕ್ಷಣ ಏನಾಯ್ತು ಗೊತ್ತಾ, ಯೋರ್ದಾನ್ ಒಳ್ಳೆ ದಾಟಬೇಕು. ಅವಾಗ ಏನೋ ದಾಟಿ ಬಂದ್ಬಿಟ್ಟ. ಈಗ ಗೊತ್ತಾಗಿಲ್ಲ ಹೆಂಗ್ ದಾಟಬೇಕು ಅಂತ. ಅಲ್ಲೇ ಬಂದು ನಿಂತ್ಕೊಂಡು ಒಂದೇ ಮಾತು ಹೇಳಿದ. ಏನು ಹೇಳಿದ, ಏಲಿಯನ ದೇವರಲ್ಲಿದ್ದಾನೆ ಅಂದ್ಕೊಂಡು ಕಂಬಳಿಯನ್ನು ನೀರಲ್ಲಿ ಹೊಡೆಯಲು ಅದು 2 ಭಾಗವಾಗಿತ್ತು. ನಿನ್ನಲ್ಲಿ ಅಭಿಷೇಕ ಬಂದ್ರೆ ಇಡೀ ನದಿನೇ 2 ಭಾಗ ಹೋಗ್ಬಿಡ್ತದೆ. ಇವನ್ ಜೊತೆಯಲ್ಲಿ ಎಷ್ಟು ಜನ ಇದ್ರು ಗೊತ್ತಾ, 50 ಜನ. ಎಲಿಷನ್ ಬಂದಾಗ ಅವನಲ್ಲಿ ಏನೋ ಒಂದು ದೊಡ್ಡ ವ್ಯತ್ಯಾಸ ಕಾಣ್ತು. ಅವ್ರಿಗೆ ಗೊತ್ತಾಗ್ಬಿಡ್ತು, ಇವನ್ ಸಾಮಾನ್ಯ ಎಲೀಷನ್ ಅಲ್ಲ, ನದಿಯನ್ನು ಇಬ್ಬಾಗಿಸಿರೋ ಎಲೀಷನ್ ಇವನು. 50 ಜನ ಬಂದು ಏಲಿಷನಿಗೆ ಅಡ್ಡ ಬಿದ್ದುಬಿಟ್ಟ. ಏಲಿಷನು 50 ಮಂದಿ ಸೇರಿದ್ರೆ ಎಷ್ಟು ಜನ ಆಯ್ತು, 51 ಜನ ಆಯ್ತು. 50 ಜನ ಒಂದೇ ಮಂಡಳಿಯಲ್ಲಿ ಕೂತ್ಕೊಂಡು ಕಲ್ತಿರೋರು. ಏಲಿಷನಿಗೆ ಏನಾಯ್ತು, 2 ಪಟ್ಟು ಆತ್ಮ ಬಂದ್ಬಿಡ್ತು. ಇವರಲ್ಲಿ ಏನಿಲ್ಲ, ಅಭಿಷೇಕ ಇಲ್ಲ. 50 ಮಂದಿಯಲ್ಲಿ ಜೊತೆಯಲ್ಲಿ ನೀವು ಇದ್ದೀರಾ, ಇಲ್ಲ ಏಲಿಷನ್ ಜೊತೆಯಲ್ಲಿ ಇದ್ದೀರಾ ಹೇಳ್ರಿ. ಏಲಿಷನ್ ಏನ್ ಹೇಳಿದ್ರು, ನನ್ನ ಜೀವನಾನ ನಾನು ನಿನ್ನನ್ನು ಬಿಡೋದಿಲ್ಲ. 50 ಮಂದಿ ಏನ್ ಮಾಡಿದ್ರು, ನೋಡ್ಕೊಂಡು ನಿಂತ್ಕೊಂಡ್ಬಿಟ್ಟ. ನೀವು ನೋಡುವರಾಗಿದ್ದೀರಾ, ಪಡ್ಕೊಳ್ಳೋರಾಗಿದ್ದೀರಾ ಹೇಳ್ರಿ. ಪಡ್ಕೊಳ್ಳೋರಾಗಿದ್ದೀರಾ, ನೋಡುವರಾದ್ರೆ ಅಭಿಷೇಕ ಹೊಂದಬೇಕು. ಏನೇನ್ ಮಾಡಬೇಕು, ಗಿಲ್ಗಾಲ್ ದಾಟಬೇಕು, ಆಮೇಲೆ ಯೋರ್ದಾನ್ ದಾಟಬೇಕು, ಆಮೇಲೆ ಏನೇನು ಎರಿಗೋ ಅಡ್ಡ ಬರ್ತದೆ ಅದನ್ನ ದಾಟಬೇಕು. ಎಲ್ಲವನ್ನ ದಾಟಿ ಈ ಲಾಸ್ಟ್ ಎರಿಗೋವನ್ನ ದಾಟಿ ಬಂದಾಗ ನಿನಗೆ 2 ಪಟ್ಟು ಅಭಿಷೇಕ. ಸುಮ್ಮನೆ ಕೊಡಲ್ಲ. 15ನೇ ವಾಕ್ಯ ನೋಡು. ದೂರದಲ್ಲಿ ನಿಂತಿದ್ದ ಎರಿಕೋವಿನ ಪ್ರವಾದಿ ಮಂಡಳಿಯವರು ಇದನ್ನು ಕಂಡು ಎಲಿಯನಿಗಿದ್ದ ಆತ್ಮವು ಎಲಿಷನ ಮೇಲೆ ಬಂದಿತೆಂದು ತಿಳ್ಕೊಂಡು ಅವನನ್ನು ಎದುರುಗೊಂಡು ಅವನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರು. ಎಂದ ನಾಚಿಕೆ ಕೇಳಿದಿಲ್ಲ. ಅವನ ಜೊತೆಯಲ್ಲಿದ್ದವನೇ. ನಿಮ್ಗೇನಾಯ್ತು ಈಗ ಅಂದ್ರೆ ಗೊತ್ತಾ, ನಾನೇ ದೊಡ್ಡವನು, ಇವನೇನು, ನಾನು ಏಲಿಯನಿಗೂ ಕಮ್ಮಿ ಇಲ್ಲ, ಏಲಿಷನಿಗೂ ಕಮ್ಮಿ ಇಲ್ಲ, ಹಂಗೆ ಹೇಳ್ಕೊಂಡು ಕೂತ್ಕೊಳ್ಳೋದೆ. ಅವನು ಏಲಿಷನಿಗೆ ಶಕ್ತಿ ಬಂದಾಗ 50 ಮಂದಿ ಹೋಗಿ ಇವನಿಗೆ ಅಡ್ಡ ಬಿದ್ದರಂತೆ. ಎಂದ ನಾಚಿಕೆ ಕೇಳಿ ನೋಡ್ರಿ ಇದನ್ನು. ಅದಕ್ಕೆ ನಾನು ನಿಮಗೆ ಪ್ರಶ್ನೆ ಕೇಳೋದು, ನೀವು ಏಲಿಷನ್ ಜೊತೆಗಿದ್ದೀರಾ ಇಲ್ಲ 50 ಮಂದಿ ಜೊತೆಗಿದ್ದೀರಾ? ನೋಡ್ರಿ, 50 ಮಂದಿ ನೋಡ್ಕೊಂಡು ಕೂತ್ಕೊಂಡ್ರು, ಅಭಿಷೇಕ ಸಿಕ್ಕಿಲ್ಲ. ಯಾಕೆ ಸಿಕ್ಕಿಲ್ಲ, ಸ್ವಲ್ಪ ತಲೆಗೆ ಇಟ್ಕೊಳ್ರಿ. ಯಾಕೆ ನಿಮಗೆ ಅಭಿಷೇಕ ಸಿಕ್ಕಿಲ್ಲ? ನೀವು 50 ಮಂದಿ ಜೊತೆಯಲ್ಲಿದ್ದೀರಿ ಅಷ್ಟೇ. ಅವರೇನು ಕಮ್ಮಿ ಇಲ್ಲ, 50 ಮಂದಿ ಇದ್ದಾರೆ. ಏಲಿಷನ್ ಇವನೊಬ್ಬನೇ. ಅವನಲ್ಲಿ ಶಕ್ತಿ ಬಂದು 50 ಮಂದಿ ಬಂದವನಿಗೆ ಅಡ್ಡ ಬಿದ್ದರು. ಇದೇ 2 ಪಟ್ಟು ಅಭಿಷೇಕ. ಈ ಅಭಿಷೇಕ ಹೊಂದ್ಕೊಂಡು ನೀವು ಹೋಗ್ರಿ. ದಯಮಾಡಿ 1 ನಿಮಿಷ ನಾವು ಎದ್ದು ನಿಂತ್ಕೊಳ್ಳೋಣ, ನಾವು ಪ್ರಾರ್ಥನೆ ಮಾಡೋಣ. ಯೇಸುವೇ, ಆದಿ ಅಪೊಸ್ತಲರ ಕಾಲದಲ್ಲಿದ್ದ ಅದೇ ಅಭಿಷೇಕ ನೀನು ನಮಗೆ ಕೊಡಪ್ಪ ಕರ್ತನೆ. ಅಭಿಷೇಕ ನಮಗೆ ಕೊಡು ಕರ್ತನೆ. ಅಭಿಷೇಕ ಬಂದಿದ್ದ ತಕ್ಷಣ ಏಲಿಷನ್ ವ್ಯತ್ಯಾಸ ಆದಂಗೆ ಅಭಿಷೇಕ ಬಂದಾಗ ನಾವು ಕೂಡ ಬದಲಾಗುವಂಥ ನೀನು ಸಹಾಯ ಮಾಡಪ್ಪ. ಅಭಿಷೇಕ ನಮಗೆ ಕೊಡು ಕರ್ತನೆ. ಯೇಸುವೇ, ನಿನಗೆ ಸ್ತೋತ್ರ. ಸರ್ವಶಕ್ತನೇ ನಿನಗೆ ಸ್ತೋತ್ರಪ್ಪ. ಏಲಿಯನಿಂದ 2 ಪಟ್ಟು ಅಭಿಷೇಕ ಯಾವ ರೀತಿ ಹೊಂದ್ಕೊಂಡ್ರು. ಯೇಸುವೇ, ನೀನು ನಮಗೆ ಅಭಿಷೇಕವನ್ನು ಕೊಡು ಕರ್ತನೆ. ನೀನು ಅಭಿಷೇಕವನ್ನು ಕೊಡಪ್ಪ. ಅಭಿಷೇಕ ನಮ್ಮಲ್ಲಿದ್ದಾಗ ಕರ್ತನೆ ನಮ್ಮನ್ನು ಯಾರು ಮುಟ್ಟಕ್ಕೆ ಸಾಧ್ಯವಿಲ್ಲಲ್ಲಪ್ಪ ಕರ್ತನೆ. ಯೇಸುವೇ, ನೀನು ಅಭಿಷೇಕವನ್ನು ಕೊಡಪ್ಪ. ಪ್ರಾರ್ಥನೆ ಕೇಳಿದಕ್ಕೋಸ್ಕರ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿತೀವಿ ತಂದೆಯೇ, ಆಮೇನ್. ಪ್ರಿಯ ವೀಕ್ಷಕರೇ, ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದ್ದರೆ ನಮ್ಮೊಂದಿಗೆ ಸಂಪರ್ಕಿಸಿ. ದೂರವಾಣಿ ಸಂಖ್ಯೆ 9886245557 ಮತ್ತು 9742581955. ಸ್ಥಳ ಚರ್ಚ್ ಆಫ್ ಗಾಡ್ ಫುಲ್ ಗಾಸ್ಪಲ್ ಚರ್ಚ್, ಮೆದೆಹಳ್ಳಿ ರೋಡ್, ಚಿತ್ರದುರ್ಗ. ಈ ಕಾರ್ಯಕ್ರಮವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.